ಕಾಯಕ ತತ್ವವನ್ನು ಸಾರಿದ ವಿಶ್ವಗುರು ಬಸವಣ್ಣನವರ ಜಯಂತಿ. ಸಾಲಿಗ್ರಾಮ ತಾಲೂಕಿನ ದಂಡಾಧಿಕಾರಿ ಕಚೇರಿಯಲ್ಲಿ ಜಗಜ್ಯೋತಿ ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು. ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಾಲೂಕು ದಂಡಾಧಿಕಾರಿ ಎಸ್.ಎನ್. ನರಗುಂದ ಹಾಗೂ ಸರ್ವ ಜನಾಂಗದ ಮುಖಂಡರು ಗೌರವವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಎಸ್.ಎನ್. ನರಗುಂದ ಅವರು, ಬಸವಣ್ಣ ಅವರು ಶೈವ ಧರ್ಮದ ಭಕ್ತಿ ಚಳುವಳಿಯಲ್ಲಿ ಪ್ರಸಿದ್ಧ ಸಂತರಾಗಿ ಗುರುತಿಸಿಕೊಂಡಿದ್ದವರು. 12ನೇ ಶತಮಾನದಲ್ಲಿ ಬಸವಣ್ಣನವರು ಮೇಲು ಕೀಳು ಜಾತಿ ಧರ್ಮ ಹೀಗೆ ನೊಂದವರ ಪರವಾಗಿ ನಿಂತ ಮಹಾನುಭಾವ. ಜಾತಿ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತಿದ್ದ ಬಸವಣ್ಣನವರು ಕ್ರಾಂತಿಯ ಬೀಜವನ್ನು ಬಿತ್ತಿದ ಹರಿಕಾರ. ಕಾಯಕವೇ ಕೈಲಾಸ, ವಸುದೇವ ಕುಟುಂಬಕಂ ಹೀಗೆ ಹಲವಾರು ತತ್ವಗಳನ್ನು ಸಾರಿದ ಮಹಾನುಭಾವನನ್ನು ಇಂದು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಬಸವ ಜಯಂತಿಯನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ 3ನೇ ದಿನದಂದು ಆಚರಿಸಲಾಗುತ್ತದೆ ಎಂದರು. ಉಪ ತಹಸೀಲ್ದಾರ್ ಸತೀಶ್, ಸ್ಥಿರಸ್ಥೆದಾರ ಶಿವಕುಮಾರ್, ಉಪನ್ಯಾಸಕ ಮಹಾದೇವ, ನಿವೃತ್ತ ಶಿಕ್ಷಕ ರಾಜಯ್ಯ, ಕಂಠೀಕುಮಾರ್, ಮಾಜಿ ಅಧ್ಯಕ್ಷೆ ಸುಧಾ ರೇವಣ್ಣ, ಮಾಜಿ ಅಧ್ಯಕ್ಷ ಎಸ್.ಆರ್. ಪ್ರಕಾಶ್, ಕಳ್ಳಿಮುದನಹಳ್ಳಿ ಚಂದ್ರು, ಪಶುಪತಿ, ತೇಜುಮೂರ್ತಿ, ನಟರಾಜ್, ಸಾರಾ, ಸತೀಶ್, ಬೇರಿಯ ಕೃಷ್ಣಪ್ಪ, ಯುವ ಮುಖಂಡ ಮನೋಜ್ ಸೇರಿದಂತೆ ಸರ್ವ ಜನಾಂಗದ ಮುಖಂಡರು ಹಾಜರಿದ್ದರು. ಈ ಜಗತ್ತಾದ್ಯಂತ ಪ್ರಪಂಚಾದ್ಯಂತ ಅವರ ಹೆಸರಿದೆ. ಸಂವಿಧಾನ ಈಗ ಪಡೆಗಳು ರಚಿಸಿದರು. ಅವಾಗಲೇ ಅನುಭವ ಮಂಟಪ ಕಾನ್ಸೆಪ್ಟು ನಮ್ಮ ಮಹಾರಾಜರದು ನಾವು ನಿಲ್ಲಿಸ್ಕೋಬೇಕು. ನಮ್ಮ ಮಹಾರಾಜರು ಸಮಾನತೆ ಬಗ್ಗೆ ಆಗಲಿ, ನಮ್ಮ ಎಲ್ಲರ ಒಂದು ಏನಿಗೆ ಸಂವಿಧಾನ ಅಂತೇಳಿ ಪರಿಷತ್ ಅಂತೇವೆ, ಪರಿಷತ್ನೇ ಬಸವೇಶ್ವರ ಅಂತ ನಾವು ತಪ್ಪಾಗಲ್ಲ. ಈ ಸಂದರ್ಭದಲ್ಲಿ ಅದರಂತೆ ಮುಂದೆ ಅಂಬೇಡ್ಕರ್ ಅವರನ್ನು ನಡೆಸ್ಕೋಬೇಕು ನಾವಿಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆಸ್ಕೊಳ್ಳೋಕ್ಕಾಗಲ್ಲ, ಅವರು ಸಂವಿಧಾನ ರಚಿಸಿದರು. ಇಂಥ ಮಹನೀಯರ ಜಯಂತಿಗಳನ್ನು ಮಾಡಲಿಕ್ಕೆ ಏನು ನಮ್ಮ ಸರ್ಕಾರದವರು ನಮಗೆ ಒಪ್ಪಿಸಿದ್ದಾರೆ. ಆ ಜಯಂತಿಯನ್ನು ಹಿಂಗೆ ನಾವೇನಿಗೆ ಎಷ್ಟು ಮಾತಾಡಿದ್ರಲ್ವ, ಇಷ್ಟು ಆ ಒಂದು ಪ್ರತಿಯೊಂದು ಜಯಂತಿಯಲ್ಲೂ ಪ್ರತಿಯೊಬ್ಬರು ಮಾತಾಡಿ ಅವ್ರ ಬಗ್ಗೆ ನಮಗೆಲ್ಲ ತಿಳಿ ಹೇಳಿದರೆ ಒಂದು ನಮಗೂ ಅನುಭವ ಆಗುತ್ತೆ. ಅವ್ರ ಬಗ್ಗೆ ತಿಳಿತೇವೆ. ಅವರು ನಡ್ಕೊಂಡಂತಹ ಹಾದಿಯನ್ನು ನಾವು ಅಳವಡಿಸ್ಕೋಬೋದು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ. ಆದ್ದರಿಂದ ನಮ್ಮ ಬಸವೇಶ್ವರ ಜಯಂತಿ ಅಂಗವಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೇಳೋದಿಷ್ಟೇ, ಅವರೇನು ಸಮಾನತೆ ಬಗ್ಗೆ, ಜಾತಿ ಭೇದವನ್ನು ಮರೆತು ನಡೆಯುವ ಬಗ್ಗೆ ಏನು ಮುಖ್ಯವಾದ ಕೆಲವು ವಿಷಯಗಳನ್ನು ಹೇಳಿದ್ದಾರೆ, ವಿಷಯಗಳನ್ನು ನಡೆಸ್ಕೊಂಡಿದ್ದಾರೆ, ವಚನಗಳಲ್ಲಿ ಹೇಳಿದ್ದಾರೆ. ಅದನ್ನು ನಾವು ಎಲ್ಲರೂ ಪಾಲಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ ಮಾತು ಮಾತ್ರ